ವಿಶ್ವವಿದ್ಯಾನಿಲಯದ ಆ್ಯಕ್ಟ್ ಪ್ರಕಾರ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ 2018ರಲ್ಲಿ ನಾವು ಖಾಸಗಿ ವಿಶ್ವವಿದ್ಯಾಲಯ ಅಂತ ಹೇಳಿ ರೆಕಗ್ನಿಷನ್ ತಗೊಂಡಿದ್ದೀವಿ. ಹಾಗಾಗಿ ನಾವು ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ ಏನಿದೆ ಅವರಿಗೆ ಕೂಡ ನಾವು ಬದ್ಧರಾಗಿರಬೇಕು. ಜೊತೆಗೆ ನಮಗೆ ಯು ಜಿ ಸಿಯಿಂದ ಕೂಡ ಅಪ್ರೂವಲ್ ಇದೆ. ಸೊ ಹಾಗಾಗಿ ನಾವು ಯು ಜಿ ಸಿ ಕೂಡ ನೋಡಬೇಕು. ಅಂದರೆ ಯು ಜಿ ಸಿ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಿದೆ ಅಲ್ಲಿಂದನೂ ಕೂಡ ನಮಗೆ ಅಪ್ರೂವಲ್ ಬರಬೇಕು ಯೂನಿವರ್ಸಿಟಿ ಅಂತ. ಸೊ ಇಷ್ಟನ್ನು ನಾವು 2018ರಲ್ಲಿ ಮಾಡಿದ್ವಿ. ಆಮೇಲೆ 2024-25ರಲ್ಲಿ ನ್ಯಾಕ್ ಅಂತ ಹೇಳಿ ಅಕ್ರೆಡಿಟೇಷನ್ ಒಂದು ಸೈಕಲ್ ಇರುತ್ತೆ. ಇದು ಒಂದು ಗುಣಮಟ್ಟದ ಮಾನ್ಯತಾ ಕೇಂದ್ರ. ಇದು ಎಲ್ಲ ಯೂನಿವರ್ಸಿಟಿಯವರು ತಗೊಳ್ಳೇಬೇಕು. ಮೊಟ್ಟ ಮೊದಲನೇ ಸೈಕಲ್ನಲ್ಲಿ, ಇದು ಸಾಮಾನ್ಯ 5 ವರ್ಷಕ್ಕೊಂದು ಮಾಡ್ಕೋಬೇಕು ನಾವು. ಸೊ ಮೊಟ್ಟ ಮೊದಲನೇ ಸೈಕಲ್ನಲ್ಲೇ ನಾವು ನ್ಯಾಕ್ನಲ್ಲಿ A+ ಗ್ರೇಡ್ ತೊಗೊಂಡಿದ್ದೀವಿ. ಈ ಥರ ತೊಗೊಂಡಿರ್ತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ಕೆಲವು ನಮ್ಮ ಇಡೀ ದೇಶದಲ್ಲಿ ಸುಮಾರು ಒಂದು 50 ಇರ್ಬೋದು. ಆ 50ರಲ್ಲಿ ನಮ್ಮದು ಒಂದು, ಅದರಲ್ಲೂ ಫಸ್ಟ್ ಸೈಕಲಲ್ಲೇ ಬಂದಿರೋದು ತುಂಬ ಅಪರೂಪದ್ದು. ಅಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ಮತ್ತು ಅಷ್ಟು ಒಳ್ಳೆಯ ಗುಣಮಟ್ಟವನ್ನು ನಾವು ಇಲ್ಲಿ ಮೇಂಟೈನ್ ಮಾಡಿದ್ದೀವಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಸ್ವಾಮೀಜಿಯವರು ಮತ್ತು ಆನರಬಲ್ ಚಾನ್ಸಲರ್ ಆದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಸಂಪೂರ್ಣ ಇದಕ್ಕೆ ತೊಡಗಿಸ್ಕೊಂಡು ಮಾರ್ಗದರ್ಶನ ಮಾಡಿಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದು ಹೀಗೆ ಆಗಬೇಕು, ಇದು ಈ ಥರ ಮುಂದುವರ್ಸ್ಕೊಂಡು ಹೋಗೋಣ ಅಂಥೇಳಿ ಮಾರ್ಗದರ್ಶನ ಮಾಡ್ತಿರೋದ್ರಿಂದ ನಾವು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ನಾನು ಆ್ಯಕ್ಚುಲಿ ಇಲ್ಲಿ ಬರೋದಕ್ಕೆ ಮುಂಚೆ ಇನ್ನೊಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದೆ ತಮಿಳುನಾಡಿನಲ್ಲಿ. ಸೊ ಅಲ್ಲಿನ ಗುಣಮಟ್ಟ ಮತ್ತು ಇಲ್ಲಿನ ಗುಣಮಟ್ಟ ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಏನಂತಂದರೆ 2018ರಲ್ಲಿ ಸ್ಥಾಪನೆಯಾದಂಥ ವಿಶ್ವವಿದ್ಯಾಲಯ ಇಷ್ಟು ಒಳ್ಳೆಯ ಗುಣಮಟ್ಟಗಳನ್ನು ಹೇಗೆ ರೂಪಿಸ್ಕೊಳ್ತೀವಿ. ಇಲ್ಲಿನ ಒಂದು ಕ್ಯಾಂಪಸ್ ನೋಡಿ, ಅಥವಾ ಇಲ್ಲಿಂದ ಕ್ಲಾಸ್ ರೂಮ್ಸ್ಗಳು ನೋಡಿ, ಲ್ಯಾಬ್ರೇಟರಿಗಳು ನೋಡಿ, ಆಸ್ಪತ್ರೆ ಫೆಸಿಲಿಟೀಸ್ ನೋಡಿ, ಎಲ್ಲದರಲ್ಲೂ ನಾವು ತುಂಬಾ ಮುಂದುವರೆದಿದ್ದೀವಿ. ನಮಗೆ ನ್ಯಾಕ್ A++ ಕೇವಲ ಒಂದು 3 ಮಾರ್ಕ್ 4 ಮಾರ್ಕ್ನಲ್ಲಿ ಕಳ್ಕೊಂಡಿದ್ದೀವಿ ಅಷ್ಟೇ. ಇಲ್ಲ ಅಂತಂದರೆ ನ್ಯಾಕ್ A++ ಬರ್ತಾ ಇತ್ತು. ನ್ಯಾಕ್ A+ನಲ್ಲಿ ಇವಾಗ ಸದ್ಯಕ್ಕಿದ್ದೀವಿ. ಅದು ಮೊದಲನೇದು. ಇದು ಇನ್ನೊಂದೇನೆಂದರೆ ವಿಶ್ವವಿದ್ಯಾಲಯದ ವಿಶೇಷತೆ ಏನಂದರೆ ನಾವು ಮಲ್ಟಿ ಡಿಸಿಪ್ಲಿನರಿ, ಅಂದರೆ ಒಂದೇ ಒಂದು ಸಬ್ಜೆಕ್ಟಲ್ಲಿ ಇರೋಲ್ಲ. ಸಾಮಾನ್ಯ ಕೆಲವು ಯೂನಿವರ್ಸಿಟಿಯವರು ಟೆಕ್ನಿಕಲ್ ಯೂನಿವರ್ಸಿಟಿ ಅಂತ ಇರುತ್ತೆ. ಟೆಕ್ನಿಕಲ್ ಯೂನಿವರ್ಸಿಟಿಯಲ್ಲಿ ಬರೀ ಟೆಕ್ನಿಕಲ್ ಕೋರ್ಸಸ್ ಕೊಡ್ತಾರೆ, B.Tech, M.Tech ಮತ್ತು PhD. ಇನ್ನು ಕೆಲವರು ಮೆಡಿಕಲ್ ಯೂನಿವರ್ಸಿಟಿ ಅಂತ ಇರುತ್ತೆ, ಬರೀ ಮೆಡಿಕಲ್ ಪ್ರೋಗ್ರಾಮ್ ಮಾತ್ರ ಇರುತ್ತೆ. ನಮ್ಮಲ್ಲಿ ಆ ಥರ ಅಲ್ಲ, ಮಲ್ಟಿ ಡಿಸಿಪ್ಲಿನರಿ ಇದೆ. ಈ ಮಲ್ಟಿ ಡಿಸಿಪ್ಲಿನರಿ ಇರೋದ್ರಿಂದ ನಮಗೆ ಹೆಲ್ತ್ ಸೈನ್ಸಸ್ನಲ್ಲಿ ಮೆಡಿಕಲ್ ಇದೆ, ಅಲೈಡ್ ಹೆಲ್ತ್ ಸೈನ್ಸಸ್ ಇದೆ, ಅದೇ ಥರ ನರ್ಸಿಂಗ್ ಇದೆ, ಫಾರ್ಮಸಿ ಇದೆ, ಎಂಜಿನಿಯರಿಂಗ್ ಇದೆ, ಮ್ಯಾನೇಜ್ಮೆಂಟ್ ಇದೆ, ಹ್ಯುಮ್ಯಾನಿಟೀಸ್ ಇದೆ, ಅದೇ ಥರ ನ್ಯಾಚುರಲ್ ಸೈನ್ಸ್ ಇದೆ. ಸೊ ಈ ಥರ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಒಂದೇ ವಿಶ್ವವಿದ್ಯಾನಿಲಯದ ಅಡಿ ಕೊಡ್ತಕ್ಕಂತಹ ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ ಬಹುಶಃ ಕರ್ನಾಟಕದಲ್ಲಿ ನಮ್ಮದೊಂದೇ ಇರೋದು. ಅದನ್ನು ಮತ್ತು A+ ತೊಗೊಂಡಿರೋದು ಕೂಡ ಬಹುಶಃ ಇಷ್ಟು ಮಲ್ಟಿ ಯೂನಿವರ್ಸಿಟಿನಲ್ಲಿ ನಮ್ಮದೇ ಒಂದೇ ಇರೋದು. ನೀವು ಬೇರೆ ಯೂನಿವರ್ಸಿಟಿ ನೋಡಿದ್ರೆ ಕರ್ನಾಟಕದಲ್ಲಿ ಇರುವಂಥದ್ದನ್ನೇ ಇನ್ನೂ ಬೇಗ ಸ್ಥಾಪನೆ ಆಗಿರ್ತಕ್ಕಂಥ ಯೂನಿವರ್ಸಿಟಿನಲ್ಲಿ ನ್ಯಾಕ್ A+ ತಗೊಳ್ಳೋದಕ್ಕೆ ತುಂಬ ಕಷ್ಟ ಇದೆ. ಈಗಲೂ ಕೂಡ ಅವರು ಟ್ರೈ ಮಾಡ್ತಾ ಇದ್ದಾರೆ. ಇದು ಮೊದಲನೇದಾಗಿ ನಮ್ಮ ಹೆಗ್ಗಳಿಕೆ. ಎರಡನೇ ಹೆಗ್ಗಳಿಕೆ, ಈಗಾಗಲೇ ನಮ್ಮ ರಿಜಿಸ್ಟ್ರಾರ್ ಎವ್ಯಾಲ್ಯೂಷನ್ ಅವರು ಹೇಳಿದಾಗೆ ನಾವು ರಿಸರ್ಚ್ಗೆ ಅಂದರೆ ಸಂಶೋಧನೆಗೆ ತುಂಬ ಉತ್ತಮವಾದ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಆ ಥರದಲ್ಲಿ ಲೆಕ್ಕ ಮಾಡಿದ್ರೆ ಈಗ ನಾವು ಇದುವರೆಗೂ 57 ಲಕ್ಷ ಸೀಡ್ ಮನಿ ಅಂತ ಕೊಡ್ತೀವಿ. ಏನಿದು ಸೀಡ್ ಮನಿ ಅಂತಂದರೆ, ಯಾರು ನಮ್ಮ ಟೀಚರ್ಗಳು ನಾನು ಇಂಥ ರಿಸರ್ಚ್ ಮಾಡಬೇಕು, ನನಗೊಂದು 2 ಲಕ್ಷ 3 ಲಕ್ಷ ದುಡ್ಡು ಬೇಕು ಅಂದರೆ ಅವರ ಪ್ರಪೋಸಲ್ ತೊಗೊಂಡು ಅದನ್ನು ಸ್ಕ್ರೂಟಿನಿ ಮಾಡಿ ಅದಕ್ಕೆ ಕರೆಕ್ಟಾಗಿ ಬೇಕಾದಂಥ ಅಮೌಂಟನ್ನು ನಮ್ಮ ಮ್ಯಾನೇಜ್ಮೆಂಟಿಂದ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ನಮ್ಮ ಆನರಬಲ್ ಚಾನ್ಸಲರ್ ಅವರೇ ಒಪ್ಪಿಗೆ ಕೊಟ್ಟು ಸುಮಾರು ಒಂದು 37 ಜನಕ್ಕೆ ಒಟ್ಟು 57 ಲಕ್ಷ ಅಮೌಂಟನ್ನು ಕೊಟ್ಟಿದ್ದೀವಿ. ಈ 57 ಲಕ್ಷದಲ್ಲಿ ಏನು ಮಾಡ್ತಾರೆ ಈ ಫ್ಯಾಕಲ್ಟಿ ಮತ್ತು ಈ ಸೈಂಟಿಸ್ಟ್ಗಳಂದರೆ, ಸಂಶೋಧನೆ ಮಾಡಿ 1.5-2 ವರ್ಷಗಳಲ್ಲಿ ಅದಕ್ಕೆ ಬರ್ತಕ್ಕಂಥ ಪ್ರಬಂಧಗಳನ್ನ ಪೇಪರ್ಗಳಾಗಿ ರಿಸರ್ಚ್ ಪೇಪರ್ ಮಾಡಿ ಒಳ್ಳೊಳ್ಳೆ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡ್ತಾರೆ. ಈಗ ನಾವೇನು ದುಡ್ಡು ಕೊಟ್ಟಿದ್ದೀವಿ ಟೀಚರ್ಸ್ಗೆ, ಆ ದುಡ್ಡಿನಲ್ಲಿ ಅವ್ರ ಕೆಳಗಡೆ ಇರ್ತಕ್ಕಂಥ ರಿಸರ್ಚ್ ಸ್ಕಾಲರ್ಸ್ ಅಂದರೆ PhD ಮಾಡೋಕ್ಕೆ ಬಂದಿರ್ತಾರಲ್ಲ, ಅವ್ರಿಗೆ ಕೂಡ ಅವ್ರು ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ ಎಲ್ಲ ಇದರಲ್ಲೇ ಸಿಗುತ್ತೆ. ಹಾಗಾಗಿ ಪ್ರತಿ ವರ್ಷ, ಈಗ 3 ವರ್ಷದ ಹಿಂದೆ ನಾವು ಮಾಡಿದ್ದು ಬರೀ 8 ಜನ ಮಾತ್ರ ನಮ್ಮ PhD ಪಾಸ್ ಆಗಿದ್ದರು. ಅದರ ಹಿಂದಿನ ವರ್ಷ ನಾವು 20 ವಿದ್ಯಾರ್ಥಿಗಳನ್ನ ಅಂದರೆ ಸಂಶೋಧನಾ ವಿದ್ಯಾರ್ಥಿಗಳನ್ನ PhD ಪಾಸ್ ಮಾಡಿಸಿದ್ವಿ. ಈ ಸರಿ 31 ಜನ ಬಂದಿದ್ದಾರೆ. ಇನ್ನು ಮುಂದೆ ನಾವು 50, 100 ಹೀಗೆ ಹೋಗಬೇಕು ಅಂತ ಮಾತಾಡ್ತಾ ಇದ್ವಿ. ಅದೇ ರೀತಿ ಪ್ರೋಗ್ರಾಮ್ ಹಾಕ್ಕೊಂಡಿದ್ವಿ. ಹಾಗೆಯೇ ಮೊದಲು ಇದ್ದಂಥ PhD ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ವರ್ಷಗಳು ತೊಗೊಳ್ತಾ ಇದ್ರು, 4 ವರ್ಷ 5 ವರ್ಷ PhD ಮಾಡಲಿಕ್ಕೆ. ಇತ್ತೀಚೆಗೆ ನಾವು ಜಾಸ್ತಿ ಒತ್ತು ಕೊಡ್ತಾ ಇರೋದ್ರಿಂದ ಕೇವಲ 3 ವರ್ಷಗಳಲ್ಲೇ PhD ಮುಗಿಸುವಂತಹ ಸಂದರ್ಭಗಳು ತುಂಬ ಇದೆ. ಸೊ ಹಾಗಾಗಿ ಬೇಗ PhDಗಳು ಕೂಡ ನಮಗೆ ಈಚೆ ಬರ್ತಾ ಇದೆ. ನಾವು ಎಷ್ಟು ಜನ PhD ಪ್ರೊಡ್ಯೂಸ್ ಮಾಡ್ತೀವೋ ಅಷ್ಟರ ಮಟ್ಟಿಗೆ ರಾಷ್ಟ್ರೀಯವಾಗಿ ಕೂಡ ರೆಕಗ್ನೈಸ್ ಮಾಡ್ಕೊಳ್ತೀವಿ. ಮತ್ತು ಈ PhDನಲ್ಲಿ ಇನ್ನೊಂದು ಸಾಮಾನ್ಯ ಗಮನಿಸೋದೇನಂತಂದರೆ, ನಮ್ಮ ನ್ಯಾಕ್ ಮತ್ತು UGCನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಫುಲ್ ಟೈಮ್ ಇದ್ದಾರೆ ಅಂತ. ನಮ್ಮಲ್ಲಿ ಪಾರ್ಟ್ ಟೈಮು ಮತ್ತು ಫುಲ್ ಟೈಮ್ PhD ವಿದ್ಯಾರ್ಥಿಗಳ ಅನುಪಾತ ನೋಡಿದ್ರೆ, ರೇಷಿಯೋ ನೋಡಿದ್ರೆ 1:3 ಇದೆ. ಇದು ಸಾಮಾನ್ಯ ಬೇರೆ ಯೂನಿವರ್ಸಿಟಿಗಳಲ್ಲೆಲ್ಲ 1:10 ಇರುತ್ತೆ. ಅಂದರೆ ಒಬ್ಬ ಫುಲ್ ಟೈಮ್ ಸ್ಟೂಡೆಂಟ್ ಇದ್ದರೆ ರಿಸರ್ಚ್ ಸ್ಕಾಲರು,
ಇನ್ನೊಂದು